ಸ್ನೇಹಿತರ ನಮಸ್ಕಾರ. ಅದು ಯಾವ ಗಳಿಗೆಗೆ ಬಿಗ್ ಬಾಸ್ ಮನೆಗೆ ಅಶ್ವಿನಿ ಗೌಡ ಎಂಟ್ರಿಯನ್ನು ಕೊಟ್ಟರೋ ಅದಾದ ಬಳಿಕ ಅಶ್ವಿನಿ ಗೌಡ ಇಮೇಜ್ ಕಂಪ್ಲೀಟಾಗಿ ಬದಲಾಗಿದೆ. ಅಶ್ವಿನಿ ಗೌಡರನ್ನು ಇದುವರೆಗೆ ಜನ ನೋಡ್ತಿದ್ದಂಥ ರೀತಿಗೂ ಈಗ ಜನ ನೋಡ್ತಿರುವಂಥ ರೀತಿಗೂ ಬಹಳ ದೊಡ್ಡ ವ್ಯತ್ಯಾಸ ಕಾಣಿಸ್ತಿದೆ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ತಮ್ಮ ನಾಲಿಗೆನ ಹರಿಬಿಡೋದ್ರ ಮೂಲಕ, ಜೊತೆಗೆ ತನ್ನ ದರ್ಪ ದೌಲತ್ತು ದುರಂಕಾರವನ್ನು ಪ್ರದರ್ಶನ ಮಾಡೋದ್ರ ಮೂಲಕ, ಹಾಗೆಯೇ ಚಿಕ್ಕವರ ಮೇಲೆ, ಅದರಲ್ಲೂ ಕೂಡ ಕೈಯಲ್ಲಾಗಲ್ಲ ಅಂತೇಳಿ ಗೊತ್ತಾದ ತಕ್ಷಣ ಅವ್ರ ಮೇಲೆ ವಾಗ್ದಾಳಿಯನ್ನು ಮಾಡೋದು ಮಾತ್ರವಲ್ಲದೆ ಅವರನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬಂದಿರುವಂಥ ಅಶ್ವಿನಿ ಗೌಡ ಎಲ್ಲೋ ಒಂದು ಕಡೆ ತನ್ನ ಡಿಕ್ಟೇಟರ್ಶಿಪ್ಪಿನಿಂದನೇ ಬಿಗ್ ಬಾಸ್ನ ಟ್ರೋಫಿಯನ್ನು ಗೆಲ್ಲಬಹುದು, ಕಿಚ್ಚನ ಚಪ್ಪಾಳೆಯನ್ನು ಗಳಿಸ್ಬೋದು ಅನ್ನುವಂಥ ಭ್ರಮೆಯಲ್ಲಿ ಬದುಕ್ತಾ ಇದ್ರು. ಕಿಚ್ಚನ ಚಪ್ಪಾಳೆಯ ಭ್ರಮೆಯಲ್ಲಿ ಬದುಕ್ತಿದ್ದಂತಹ ಇದೇ ಅಶ್ವಿನಿ ಗೌಡಗೆ ಈಗ ಕಿಚ್ಚ ಸುದೀಪ್ ಅವರು ಹ್ಯಾಂಡ್ಶೇಕ್ ಮಾಡದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವಂಥ ಪ್ರಮೇಯ ನಿರ್ಮಾಣ ಆಗುತ್ತಾ ಅನ್ನುವಂತಹ ಅನುಮಾನ ಮೂಡಿದೆ. ಹೌದು, ಅಂದರೆ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿ ಗೌಡರನ್ನು ಹೊರ ದಬ್ಬುವಂತಹ ಅಥವಾ ಹೊರ ಹಾಕುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ ಅನ್ನುವಂತಹ ಅನುಮಾನ ಈಗ ಮೂಡಿದೆ. ಅದಕ್ಕೆ ಕಾರಣ ಅಶ್ವಿನಿ ಗೌಡ ವಿರುದ್ಧ ದಾಖಲಾಗಿರುವಂತಹ ಒಂದು ಗಂಭೀರವಾದಂಥ ಪ್ರಕರಣ. ಹೌದು, ಈ ಪ್ರಕರಣದ ಹಿನ್ನೆಲೆ ಏನು, ಈ ಪ್ರಕರಣ ಎಷ್ಟು ಗಂಭೀರವಾದಂಥದ್ದು, ಈ ಪ್ರಕರಣದಿಂದ ಅಶ್ವಿನಿ ಗೌಡ ಅರೆಸ್ಟ್ ಆಗೋದಕ್ಕೆ ಚಾನ್ಸಸ್ ಇದೆಯಾ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮವಾಗಿ, ರಿಯಾಲಿಟಿ ಶೋ ಆಗಿ ಜನರ ಮನೋರಂಜನೆಗೆ ಬಂದಂಥ ಶೋ. ಆದರೆ ಈ ಮನೋರಂಜನೆಗೆ ಬಂದಂಥ ಶೋನಲ್ಲಿ ವ್ಯಕ್ತಿತ್ವವನ್ನು ಹರಣ ಮಾಡುವಂಥದ್ದು ಅಥವಾ ಡಾಮಿನೇಟ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಒಬ್ಬರ ಬಗ್ಗೆ ಕೆಟ್ಟದಾಗಿ ಸಂಬೋಧನೆ ಮಾಡುವಂಥದ್ದು, ಹಾಗೆಯೇ ಅಲ್ಲಿ ಕ್ಯಾರೆಕ್ಟರ್ಗಳನ್ನು ಅಸಾಸಿನೇಷನ್ ಮಾಡುವಂಥದ್ದು, ಈ ರೀತಿಯಾದಂಥ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಸಾಕಷ್ಟು ಸೀಸನ್ನಲ್ಲಿ ಇದೇ ರೀತಿ ಪ್ರಕ್ರಿಯೆಗಳು ಕೂಡ ನಡೆದಿದ್ದಾವೆ. ವಾಕ್ ಸಮರದ ಸಂದರ್ಭದಲ್ಲಿ ಕೆಲವೊಂದಷ್ಟು ಕೆಟ್ಟ ಪದಗಳನ್ನು ಕೂಡ ಬಳಕೆ ಮಾಡಿದ್ದನ್ನು ನಾವು ಗಮನಿಸಿರ್ತೀವಿ. ಅದಕ್ಕೆ ವೀಕೆಂಡ್ನಲ್ಲಿ ಬರುವಂಥ ಕಿಚ್ಚ ಸುದೀಪ್ ಅವರು ಹಿಗ್ಗಾಮುಗ್ಗ ವಾಗ್ದಾಳಿಯನ್ನು ನಡೆಸಿ ಜಾಡಿಸಿ ಅವರಿಗೆ ಬುದ್ಧಿ ಮಾತನ್ನೂ ಕೂಡ ಹೇಳಿದ್ದನ್ನು ಕೂಡ ನೀವು ಬಹುಶಃ ಗಮನಿಸಿರ್ತೀರ. ಅದರ ಮುಂದುವರೆದ ಭಾಗವಾಗಿ ಈ ಸೀಸನ್ನಲ್ಲೂ ಕೂಡ, ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲೂ ಕೂಡ ಇಂತಹದ್ದೇ ಘಟನೆಗಳು ಮತ್ತೆ 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 ರಿಪೀಟ್ ಆಗ್ತಾನೇ ಇದೆ. ಅದರಲ್ಲೂ ಕೂಡ ಈ ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಇವರಿಬ್ಬರು ಬಿಗ್ ಬಾಸ್ ಮನೆಯ ವಾತಾವರಣವನ್ನು ಕಂಪ್ಲೀಟಾಗಿ ಹಾಳು ಗೆಡವಿದವರು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ನಿರಂತರವಾಗಿ ಹಾಳು ಮಾಡ್ತಾನೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಈ ಬಿಗ್ ಬಾಸ್ ಮನೆಯ ವಾತಾವರಣ ಇಷ್ಟು ಕಲುಷಿತ ಆಗೋದಕ್ಕೆ ಪ್ರಮುಖವಾದಂಥ ರೂವಾರಿಗಳು ಯಾರಾದರೂ ಇದ್ದರೆ ಅದು ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಅದರಲ್ಲೂ ಕೂಡ ಅಶ್ವಿನಿ ಗೌಡ ಅಹಂಕಾರ ಯಾವ ಲೆವೆಲ್ಗೆ ಇದೆ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿರುವಂತಹ ಉಳಿದಂಥ ಎಲ್ಲ ಸದಸ್ಯರು ಕೂಡ ಈಕೆ ಮಾತನ್ನು ಕೇಳಬೇಕು, ಆದರೆ ಈಕೆ ಮಾತ್ರ ಯಾರ ಮಾತನ್ನೂ ಕೂಡ ಕೇಳಬಾರ್ದು. ಒಂದು ವೇಳೆ ಈಕೆಗೆ ಎದುರು ನಿಂತರೆ ಅವರ ವಿರುದ್ಧ ಬೇರೆ ಬೇರೆ ರೀತಿಯಾದಂಥ ವಾಗ್ದಾಳಿಗಳನ್ನು ಮತ್ತು ನಾಲಿಗೆ ಹರಿಬಿಡುವಂಥ ಕೆಲಸವನ್ನು, ವಾಯ್ಸ್ ರೈಸ್ ಮಾಡಿ ಜಗಳ ಮಾಡುವುದನ್ನು ನಿರಂತರವಾಗಿ ಮಾಡಿಕೊಂಡೇ ಬಂದಿರುವಂಥ ಅಶ್ವಿನಿ ಗೌಡಗೆ ಈಗ ನಿಜವಾದಂಥ ಸಂಕಷ್ಟ ಎದುರಾಗಿದೆ. ಬಹುಶಃ ಇಲ್ಲಿವರೆಗೂ ಕೂಡ ಅಶ್ವಿನಿಗೆ ಅದರ ಬಗ್ಗೆ ಇಮ್ಯಾಜಿನೇಷನ್ ಕೂಡ ಇಲ್ಲ. ಅಂದರೆ ತನ್ನ ವಿರುದ್ಧ ಇಂಥದ್ದೊಂದು ಗಂಭೀರ ಪ್ರಕರಣ ದಾಖಲಾಗಿದೆ ಅನ್ನುವಂತಹ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ ಅನಿಸುತ್ತೆ. ಜೊತೆಗೆ ಆಕೆಗೆ ಬಿಗ್ ಬಾಸ್ ಮನೆಯ ಒಳಗಡೆ ಹೇಗಿರಬೇಕು, ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಅನ್ನುವಂತಹ ಒಂದು ಕನಿಷ್ಠ ಪ್ರಜ್ಞೆಯೂ ಕೂಡ ಇಲ್ಲವಾ ಅನ್ನುವಂಥ ಪ್ರಶ್ನೆ ಈಗ ಮೂಡುವಂತೆ ಮಾಡಿದೆ. ಅದಕ್ಕೆ ಪೂರಕವಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚನ ಚಪ್ಪಾಳೆ, ಹೊಟ್ಟೆ ಕಿಚ್ಚನಿಂದ ಸಾಯ್ತಿರುವಂತಹ ಈ ಅಶ್ವಿನಿ ಗೌಡ ಈಗ ಈ ಗಿಲ್ಲಿಗೆ ಯಾವಾಗ ಕಿಚ್ಚನ ಚಪ್ಪಾಳೆ ಸಿಗ್ತೋ ಅದಾದ ಬಳಿಕ ಒಂದೇ ಕನಸು, ಹಗಲು ರಾತ್ರಿ ನನಗೂ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತೇಳಿ. ಅದಕ್ಕೆ ಈ ರೀತಿಯೆಲ್ಲ ಮಾಡಿದ್ರೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತೇಳಿ ಭ್ರಮೆಯಲ್ಲಿ ಬದುಕ್ತಿರುವಂಥ ಅಶ್ವಿನಿ ಗೌಡಗೆ ಇನ್ನೂ ಕೂಡ ಗೊತ್ತಿಲ್ಲ ಆಕೆ ಹೇಳುವಂಥ ಮಾತುಗಳು, ಆಕೆ ಬಳಸುವಂಥ ಪ್ರತಿಯೊಂದು ವಾಕ್ಯಗಳು, ಜೊತೆಗೆ ಆಕೆಯ ವರ್ತನೆ ಎಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ ಅನ್ನೋದು ಆಕೆಗೆ ಇನ್ನೂ ಕೂಡ ಗೊತ್ತಿಲ್ಲ. ಇದೆಲ್ಲದರ ಪರಿಣಾಮ ಇದೇ ಅಶ್ವಿನಿ ಗೌಡ ವಿರುದ್ಧ ಈಗ ದೂರೊಂದು ದಾಖಲಾಗಿದೆ. ಅದು ಕೂಡ ಯಾವ ದೂರು, ಗಂಭೀರವಾದಂಥ ದೂರು. ಹೌದು, ಈ ದೂರಿನ ಮೂಲಕ ಮತ್ತೊಮ್ಮೆ ಪೊಲೀಸರು ಈ ಬಿಗ್ ಬಾಸ್ ಮನೆಯ ಒಳಗಡೆ ಪ್ರವೇಶ ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ಬಿಗ್ ಬಾಸ್ನ ಸ್ಪರ್ಧಿಯಾಗಿರುವಂಥ ಅಶ್ವಿನಿ ಗೌಡ ಮತ್ತು ರಕ್ಷಿತಾ ಶೆಟ್ಟಿ ನಡುವೆ ಇತ್ತೀಚೆಗೆ ಭಾರಿ ಜಗಳಗಳು ನಡೀತಾನೆ ಇರುತ್ತೆ. ರಕ್ಷಿತಾ ಶೆಟ್ಟಿಯನ್ನು ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿರುವಂತಹ ಈ ಅಶ್ವಿನಿ ಗೌಡ ಮೊನ್ನೆ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳೋದಂತ ಮುನ್ನ ಆಗಿದಂಥ ಘಟನೆ ಇದು. ಅಂದರೆ ಕಿಚ್ಚ ಸುದೀಪ್ ಅವರು ಇದನ್ನು ಗಮನಿಸಿರಲಿಲ್ಲ, ಆದರೆ ನಾನು ಅದರ ಮಾರನೇ ದಿನವೇ ಒಂದು ವಿಡಿಯೋವನ್ನು ಮಾಡಿದೆ. ಕಿಚ್ಚ ಸುದೀಪ್ ಅವರು ಇದನ್ನು ಕೂಡ ಗಮನಿಸಬೇಕು, ಜೊತೆ ಇದರ ಬಗ್ಗೆನೂ ಕೂಡ ಮಾತನಾಡಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಹೇಳಿದ್ದೆ. ಬಹುಶಃ ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಒಂದು ಸಲ ನೋಡಿ. ಅಂದರೆ ದೂರು ದಾಖಲಾಗುವಂಥ ಚಾನ್ಸಸ್ ಇದೆ ಅನ್ನೋದು ಕೂಡ ನಾನು ಅವತ್ತೇ ಹೇಳಿದ್ದೆ. ಅದೇ ರೀತಿ ಆಗಿದೆ. ಒಂದು ವಾರದ ಒಳಗಡೆ ದೂರು ದಾಖಲಾಗಿದೆ ಅಶ್ವಿನಿ ಗೌಡ ವಿರುದ್ಧ. ಎಸ್ ಕ್ಯಾಟಗರಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಕ್ಕೋಸ್ಕರ
ಎಸ್ ಕ್ಯಾಟಗರಿ ಅನ್ನುವಂಥ ಪದವನ್ನು ಬಳಕೆ ಮಾಡಿದಕ್ಕೋಸ್ಕರ ಈಗ ದೂರು ದಾಖಲಾಗಿದೆ. ಪರಿಣಾಮ ಇಲ್ಲಿ ಅಶ್ವಿನಿ ಗೌಡ ವಿರುದ್ಧ ಒಂದು ಜಾತಿನಿಂದನೆ ಮತ್ತು ಕೆಟ್ಟದಾಗಿ ಒಬ್ಬ ವ್ಯಕ್ತಿಯ ಒಂದು ಗೌರವವನ್ನು ಹರಣ ಮಾಡಿದಂತಹ ಕಾರಣಕ್ಕೋಸ್ಕರ ದೂರು ದಾಖಲಾಗಿ ಈಕೆಯನ್ನು ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇದೆ, ವಿಚಾರಣೆ ನಡೆಸುವಂಥ ಚಾನ್ಸಸ್ ಕೂಡ ಇದೆ. ಆ ಮೂಲಕ ಮತ್ತೊಮ್ಮೆ ಬಿಗ್ ಬಾಸ್ ಮನೆಗೆ ಪೊಲೀಸರು ಎಂಟ್ರಿ ಕೊಡುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಿದೆ. ಹಾಗಾದರೆ ಈ ಪ್ರಕರಣದ ಹಿನ್ನೆಲೆ ಏನು ಅಂತೇಳಿ ಸ್ವಲ್ಪ ಚಿಕ್ಕದಾಗಿ ನೋಡೋದಾದರೆ, ನೋಡಿ, ಬಿಗ್ ಬಾಸ್ ಸೀಸನ್ನಲ್ಲಿ ಈ ಬಾರಿ ಅತಿ ಹೆಚ್ಚು ಜಗಳವನ್ನು ಮಾಡಿದಂಥ ಸ್ಪರ್ಧಿಗಳು ಯಾರು ಅಂತೇಳಿ ಕೇಳಿದ್ರೆ ಅದು ಅಶ್ವಿನಿ ಗೌಡ ಮತ್ತು ಜಾಹ್ನವಿ ಅವರು. ಇವರಿಬ್ಬರು ಇತರ ಸ್ಪರ್ಧಿಗಳ ಜೊತೆಗೆ ಅತಿ ಹೆಚ್ಚು ಜಗಳವನ್ನು ಆಡಿದವರು. ಇವರು ಜಗಳ ಆಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಆಗಾಗ ಪ್ರಸ್ತಾಪ ಮಾಡ್ತಿರ್ತಾರೆ. ಕೆಲವೊಂದಷ್ಟು ವಿವಾದಾತ್ಮಕ ಪದಗಳನ್ನು ಕೂಡ ಬಳಕೆ ಮಾಡಿರ್ತಾರೆ. ಇದೇ ರೀತಿ ಕಳೆದ ವಾರ ರಕ್ಷಿತಾ ಶೆಟ್ಟಿ ವಿರುದ್ಧ ಆಕ್ಷೇಪಾರ್ಹ ಪದಗಳನ್ನು ಬಳಸಿದ್ದಕ್ಕಾಗಿ ಈ ಅಶ್ವಿನಿ ಗೌಡ ಸೇರಿ 4 ವಿರುದ್ಧ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಡದಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರುವಂಥದ್ದು. ಹೈಕೋರ್ಟ್ನ ವಕೀಲರಾದಂತಹ ಪ್ರಶಾಂತ್ ಮೆಹ್ತಾಲ್ ಅವರು ಈ ದೂರನ್ನು ಕೊಟ್ಟಿದ್ದಾರೆ. ಅಶ್ವಿನಿ ಗೌಡ ಅವರ ಜೊತೆಗೆ ಶೋನ ಬಿಸ್ನೆಸ್ ಹೆಡ್ ಆಗಿರುವಂಥ ಪ್ರಶಾಂತ್ ನಾಯ್ಕ್, ಸುಷ್ಮಾ ಮತ್ತು ಪ್ರಕಾಶ್ ಸೇರಿ 4 ವಿರುದ್ಧವೂ ಕೂಡ ದೂರನ್ನು ದಾಖಲಿಸಲಾಗಿದೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕನ್ನಡಪರ ಹೋರಾಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ರೂ ಕೂಡ ಬಿಗ್ ಬಾಸ್ ಮನೆಯೊಳಗೆ ಅವರ ನಡವಳಿಕೆ ವಿವಾದಕ್ಕೆ ಕಾರಣವಾಗಿದೆ. ರಕ್ಷಿತಾ ಶೆಟ್ಟಿ ಅವರನ್ನು ಕಾರ್ಟೂನ್ ಅಂತ ಹೇಳಿ ಕರೀತಾರೆ. ಅವಳು ಎಸ್ ಅನ್ನೋಂತಹ ಪದವನ್ನು ಕೂಡ ಬಳಕೆ ಮಾಡ್ತಾರೆ, ಅಂದರೆ ಎಸ್ ಕ್ಯಾಟಗರಿಗೆ ಸೇರಿದವರು ಅಂತೇಳಿ. ಇದರಲ್ಲಿ ಪ್ರೇಕ್ಷಕರಲ್ಲಿ ಈಗ ಆಕ್ರೋಶ ಹೆಚ್ಚಾಗುತ್ತೆ ಈ ಒಂದು ಪದವನ್ನು ಬಳಕೆ ಮಾಡಿದ್ರಿಂದ. ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡ್ನಲ್ಲಿ ಇದನ್ನು ಉಲ್ಲೇಖಿಸಿ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೆ ಎಸ್ ಅನ್ನುವಂಥ ಪದವನ್ನು ಅವರು ಕೂಡ ಗಮನಿಸಿರಲಿಲ್ಲ. ವೀಕೆಂಡ್ನಲ್ಲಿ ಅಶ್ವಿನಿ ಗೌಡ ಅವರು ಬಳಕೆ ಮಾಡಿದ್ದಂಥ ಎಸ್ ಕ್ಯಾಟಗರಿಯ ಬಗ್ಗೆ ಚರ್ಚೆ ಆಗಿರಲಿಲ್ಲ. ಸುದೀಪ್ ಅವರು ಅದರ ಬಗ್ಗೆ ಏನು ಕ್ಲಾರಿಟಿಯನ್ನು ತೆಗೆದುಕೊಂಡಿರಲಿಲ್ಲ. ಎಸ್ ಅಂದರೆ ಏನ್ರಿ ಅಂತೇಳಿ ಕೇಳಬೇಕಾಗಿತ್ತು, ಬಟ್ ತೆಗೆದುಕೊಂಡಿರಲಿಲ್ಲ. ಸುದೀಪ್ ಅವರು ತೆಗೆದುಕೊಳ್ಳದೆ ಇರೋದಕ್ಕೆ ಕಾರಣ ಈ ಉಳಿದಂತಹ ಏನು ಈಗ ದೂರಿನಲ್ಲಿ ಇನ್ನೊಂದಷ್ಟು ಹೆಸರುಗಳಿದಾವಲ್ಲ, ಪ್ರಶಾಂತ್ ಮೆಹ್ತಾಲ್ ಆಗಿರ್ಬೋದು, ಜೊತೆಗೆ ಪ್ರಶಾಂತ್ ಈ ರಿಯಾಲಿಟಿ ಶೋನಲ್ಲಿ ಇನ್ನಷ್ಟು ಜನ ಇದ್ದಾರೆ ನೋಡಿ, ಅಂದರೆ ಬಿಸ್ನೆಸ್ ಹೆಡ್ ಆಗಿರ್ಬೋದು ಪ್ರಶಾಂತ್ ನಾಯ್ಕು, ಸುಷ್ಮಾ, ಈ ಬಿಗ್ ಬಾಸ್ನ ಕಂಪ್ಲೀಟ್ ಮ್ಯಾನೇಜ್ ಮಾಡ್ತಿರೋರು ಪ್ರಕಾಶ್ ಅವರಾಗಿರ್ಬೋದು, ಇವ್ರ ವಿರುದ್ಧ ದೂರನ್ನು ಕೊಡೋದಕ್ಕೆ ಕಾರಣ ಇದೆ. ಅಂದರೆ ಇಲ್ಲಿ ಈಗ ಎಸ್ ಕ್ಯಾಟಗರಿ ಅಂತ ಹೇಳ್ಬಿಟ್ಟು ಹೇಳ್ತಾಳಲ್ವ, ಅವಳು ಎಸ್ಗೆ ಸೇರಿದವಳು, ಶಿ ಈಸ್ ಜಸ್ಟ್ ಎಸ್ ಅಂತೇಳಿ ಹೇಳ್ತಾಳಲ್ಲ. ಈ ಸಂದರ್ಭದಲ್ಲಿ ಸುದೀಪ್ ಅವರು ಗಮನಿಸಿರಲಿಲ್ಲ, ಫೈನ್, ಓಕೆ. ಬಟ್ ಉಳಿದವರಾದರೂ ಕೂಡ ಅದನ್ನು ಗಮನಿಸಿ ಅದಕ್ಕೇನು ಅಂತೇಳಿ ಕ್ಲಾರಿಟಿಯನ್ನು ತೆಗೆದುಕೊಳ್ಬೇಕಾಗಿತ್ತಲ್ವಾ. ಈಗ ಅಶ್ವಿನಿ ಗೌಡ ಹತ್ರನೇ ಕೇಳೋದು, ಸರಿ ರೀ, ನೀವು ಒಂದು ಪದವನ್ನು ಬಳಕೆ ಮಾಡ್ತೀರಾ, ಆ ಪದ ಎಸ್ ಅನ್ನೋಂಥದ್ದು, ಶಿ ಈಸ್ ಜಸ್ಟ್ ಎಸ್ ಅಂತೇಳಿ, ಇದು ಏನಿದು ಎಸ್ ಅಂತೇಳಿ ಕೇಳಬೇಕಿತ್ತಲ್ವಾ. ಇದು ಈಗ ಇರುವಂಥ ಪ್ರಶ್ನೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಅವರಂತೂ ಏನು ಕೂಡ ಕೇಳಲಿಲ್ಲ. ಈ ಕೇಳಬೇಕಾದವ್ರು ಯಾರು? ಪೊಲೀಸರು ಕೇಳ್ತಾರೆ, ಆ ಎಸ್ ಅಂದರೆ ಏನು, ಯಾಕೆ ಹೇಳಿದ್ರಿ, ತಪ್ಪಲ್ವಾ, ಅದಕ್ಕೆ ಏನು ಸ್ಪಷ್ಟನೆಯನ್ನು ಕೊಡ್ತೀರಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಬಂದೇ ಬರ್ತದೆ. ಜೊತೆಗೆ ಸಾಧ್ಯವಾದರೆ ಕಾನೂನಿನಲ್ಲಿ ಅವಕಾಶ ಇದ್ದರೆ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಕೂಡ ಇರ್ತದೆ ಈ ಪ್ರಕರಣದಲ್ಲಿ. ಹಾಗಾಗಿ ಈ ಪ್ರಕರಣ ತುಂಬ ಗಂಭೀರವಾಗಿ ಪೊಲೀಸರು ಸ್ವೀಕರಿಸುವಂಥ ಸಾಧ್ಯತೆ ಇದೆ. ಈ ಮೂಲಕ ಬಿಗ್ ಬಾಸ್ ಮನೆಗೆ ಮತ್ತೆ ಪೊಲೀಸರು ಎಂಟ್ರಿ ಕೊಡುವಂಥ ಚಾನ್ಸಸ್ ಇರ್ತದೆ. ಈ ವರ್ತೂರು ಸಂತೋಷ್ ಅರೆಸ್ಟ್ ಆಗಿದ್ರು ಬಹುಶಃ ನಿಮಗೆ ಗೊತ್ತಲ್ವ, ಅದೇ ರೀತಿ ಬಹುಶಃ ಇಲ್ಲೂ ಕೂಡ ಏನಾದರೂ ಮತ್ತೆ ಅರೆಸ್ಟು ಆಗುತ್ತಿಲ್ಲ. ಒಂದು ಇನ್ನು ಎರಡನೇ ಭಾಗ, ಈಗ ಪ್ರಮುಖವಾಗಿರುವಂಥದ್ದು ಏನು, ಎಸ್ ಅಂತ ಹೇಳಿದ್ರೆ ಶಿ ಈಸ್ ಜಸ್ಟ್ ಎಸ್ ಅನ್ನುವಂಥ ಪದವನ್ನು ಬಳಸಿದ್ರೆ, ಈಗ ಒಂದು ಸ್ಲಮ್ ಅಂತೇಳಿ ಆಗಬೇಕು, ಇಲ್ಲವಂತಾದರೆ SC ಅಥವಾ ST ಈ ಜಾತಿಯನ್ನು ಸೂಚಿಸುವಂತಹ ಅಥವಾ ಈ ಸಮುದಾಯವನ್ನು ಸೂಚಿಸುವಂತಹ ಪದವನ್ನು ಬಳಕೆ ಮಾಡಿದ್ರ ಅನ್ನುವಂಥದ್ದು. ಈಗ ರಕ್ಷಿತಾ ಶೆಟ್ಟಿ ಹೇಳಿ ಕೇಳಿ ಬಂಟ್ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ಅದು ಯಾವುದೇ ಸಮುದಾಯಕ್ಕೆ ಸೇರಿರಲಿ ಅವರು, ಆದರೆ ಯಾವುದೇ ಒಂದು ಜಾತಿ ಸೂಚಕ ಈ ರೀತಿ ಕಂಡಮ್ ಮಾಡಿ ಮಾತನಾಡುವುದು ಒಂದು ಅಕ್ಷಮ್ಯ ಅಪರಾಧ ಆಗ್ತದೆ. ಅದರಲ್ಲೂ ಕೂಡ ಇಂತಹ ಸಾರ್ವಜನಿಕ ವೇದಿಕೆಯಲ್ಲಿ, ಅದು ಕೂಡ ಇಂತಹ ವ್ಯಕ್ತಿಗಳು ಹೋರಾಟಗಾರ್ತಿ ಅಂತೇಳಿ ಕರೆಸಿಕೊಂಡಂಥ ಈಕೆ ಈ ರೀತಿ ಮಾಡಿಬಿಟ್ರೆ ಹೇಗೆ ಅನ್ನೋಂಥದ್ದು ಒಂದು. ಇನ್ನು ಎರಡನೇದು, ಈಕೆ ನೋಡಿ ಕನ್ನಡ ಪರ ಹೋರಾಟಗಾರ್ತಿ, ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಈಕೆಯ ಈ ಹಿಂದೆ ಇದ್ದಂಥ ಹೆಸರು ಏನು ಅಂತ ಹೇಳಿದ್ರೆ ಕನ್ನಡ ಪರ ಹೋರಾಟಗಾತಿ ಅಂತೇಳಿ. ಆದರೆ ಯಾವಾಗ ಇದ್ರ ಬಗ್ಗೆ ಖಾಸಗಿ ಚಾನಲಲ್ಲಿ ಒಂದು ಸುದೀರ್ಘವಾದಂಥ ವರದಿ ಪ್ರಸಾರ ಆಯಿತೋ ಮಾರನೇ ದಿನ ಎದ್ದು ನೋಡಿದ್ರೆ ಹೋರಾಟಗಾರ್ತಿಯಾಗಿದೆ. ಅಂದರೆ ನೋಡಿ, ಇವರೆಲ್ಲ ಜಗತ್ತಿಗೆ ಬುದ್ಧಿ ಹೇಳೋರು, ಜನರಿಗೆ ಬುದ್ಧಿ ಹೇಳೋರು. ನಿನ್ನೆ ನಾವು ಮಾತಾಡೋ ನೋಡಿ ಕೇಳಿಸ್ಕೊಳ್ತಿದ್ದೆ, ನಾನು ಹೊರಗಡೆ ಅದಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ, ಇದಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ, ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ. ಕನ್ನಡ ಅಂತ ಹೇಳಿ ಬಂದರೆ ಸ್ವಂತ ಅಣ್ಣ ತಮ್ಮ ಅಂತಲೂ ಕೂಡ ನೋಡೋದಿಲ್ಲ ನಾನು, ಎಷ್ಟೇ ದೊಡ್ಡವರು ಚಿಕ್ಕವರು ಅಂತಲೂ ಕೂಡ ನೋಡೋದಿಲ್ಲ ಅಂತೇಳಿ. ಏನು ಬದನೆಕಾಯಿ ಹೋರಾಟ ಮಾಡಿದವರಪ್ಪ, ನನಗಂತೂ ಗೊತ್ತಿಲ್ಲ. ಆದರೆ
ಇಲ್ಲಿ ನೋಡಿ, ಇವರೆಲ್ಲ ಈ ಕನ್ನಡ ಪರ ಹೋರಾಟಗಾರರ ಸಮುದಾಯಕ್ಕೆ ಇಂಥವ್ರು ಒಬ್ಬೊಬ್ಬರು ಬಂದುಬಿಟ್ರೆ ಕಪ್ಪು ಚಿಕ್ಕೇನೆ ಸರಿ. ಅಂದರೆ ಇವರೆಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರನ್ನು ಸ್ವಾರ್ಥಪರರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ನಿಜವಾದಂಥ ಕನ್ನಡ ಪರ ಹೋರಾಟಗಾರರಿಗೂ ಕೂಡ ಇವರು ಅವಮಾನಿಸುವಂಥ ಕೆಲಸವನ್ನು ಮಾಡಿಬಿಡ್ತಾರೆ. ದಯವಿಟ್ಟು ಇಂಥವರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಲೇಬೇಕು. ಇಲ್ಲಿ ನಕಲಿ ಯಾರು, ಅಸಲಿ ಯಾರು, ಯಾರು ನಿಜವಾದಂಥ ಹೋರಾಟಗಾರರು, ಯಾರು ನಿಜವಾದಂಥ ಹೋರಾಟಗಾರರು ಅಲ್ಲ, ನಾವು ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕಾಗುತ್ತೆ. ವಾಟೆವರ್ ಸ್ನೇಹಿತರೆ, ಇದುವರೆಗೆ ಆಗಿದ್ದು ಒಂದು ಭಾಗ, ಇನ್ನು ಮುಂದೆ ನಡೆಯೋದು ಮತ್ತೊಂದು ಭಾಗ. ಇನ್ನು ಅಸಲಿ ಆಟ ಶುರುವಾಗುತ್ತೆ ಅನ್ನೋದು ಸ್ಪಷ್ಟವಾಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.